ಒಂದು ಪುಟ್ಟು ನೋಟು ಸ್ಕ್ವೇರ್ ರೂಟ್ ಬಗ್ಗೆ. ಸ್ಕ್ವೇರ್ ರೂಟು ನಿಮ್ಮ ತುಂಬ ವಿಷಯದಲ್ಲಿ ಇಲ್ಲಿ ಬರುತ್ತೆ, ಸ್ಕ್ವೇರ್ ರೂಟ್ ತೊಗೊಳೋದಂಥದ್ದು ಸ್ಥಿತಿ ಬರುತ್ತೆ. ಸರಿನಾ? ಸೊ ಮೊದಲನೇ ಸಾಧ್ಯತೆ ಏನಂತ ಹೇಳಿದ್ರೆ ಡಿಸ್ಟೆನ್ಸ್ ಕಂಡುಹಿಡಿಬೇಕಾದ್ರೆ ಡಿಸ್ಟೆನ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದೆಲ್ಲ ಮಾಡ್ತೀರಾ, ಕೊನೆಯದಾಗಿ ಈ ಥರ ಬರುತ್ತೆ ಅಂದ್ಕೊಳ್ಳಿ. ಸೊ ಅವಾಗ ನೀವು ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 40 ಸಮ್ ಯೂನಿಟ್, ಏನೋ ಒಂದು ಮೀಟರೋ ಸೆಂಟಿಮೀಟರೋ ಕಿಲೋಮೀಟರ್ ಏನೋ ಒಂದು. ಇದನ್ನ ಸಾಲ್ವ್ ಮಾಡಿದಾಗ ಪ್ಲಸ್ ಆರ್ ಮೈನಸ್ 2 ರೂಟ್ ಆಫ್ 5 ಅಂತ ಬರುತ್ತೆ. ಬಟ್ ನೀವು ಡಿಸ್ಟೆನ್ಸ್ ಅಲ್ಲಿ ನೆಗೆಟಿವ್ ಕನ್ಸಿಡರ್ ಮಾಡಂಗಿಲ್ಲ. ಇದು ಮೊದಲು ನೋಡಿದ್ದೀರಾ, ನಾನು ಇದು ಬಿಡ್ಸ್ ಹೇಳಿದ್ದೇನೆ. ಡಿಸ್ಟೆನ್ಸ್ ಅಲ್ಲಿ ಬಂದು ನೆಗೆಟಿವ್ ವ್ಯಾಲ್ಯೂ ಬರಲ್ಲ, ನೀವು ಪಾಸಿಟಿವ್ ಅಂತ ಬರ್ಕೊಂಡು ಹೋಗ್ಬೋದು. ಕ್ಯಾಲ್ಕುಲೇಷನ್ ಕೊನೆಯವರೆಗೂ ಬೇಕಾದ್ರೆ ಬರ್ಕೊಳ್ಳಿ. ಕೊನೆಯದಾಗಿ ದ ಡಿಸ್ಟೆನ್ಸ್ ಇಸ್ ಪ್ಲಸ್ 2 ರೂಟ್ 5 ಯೂನಿಟ್ ಅಂತ ಬರೀಬೇಕಾಗುತ್ತೆ. ಸರಿನಾ? ಮತ್ತೊಂದು ಸಾಧ್ಯತೆ, ಈ ಕೋಆರ್ಡಿನೇಟ್ಸ್ ಕಂಡುಹಿಡಬೇಕು. ಕೋಆರ್ಡಿನೇಟ್ಸ್ ಕಂಡುಹಿಡ್ಬೇಕಾದ್ರೆ ಈ ತರ ಒಂದು ಬರುವಂತ ಈ ತರ ಬರುತ್ತೆ, ಈ ತರ ಬಂದೇ ಬರುತ್ತೆ. ಕೋಆರ್ಡಿನೇಟ್ಸ್ ಕಂಡುಹಿಡಬೇಕು ಅಂದ್ರೆ ಈ ತರ ಬಂದೇ ಬರುತ್ತೆ. ಇವಾಗ ಏನ್ ಮಾಡೋದು? ಇವಾಗ ಎರಡು ಕಡೆಯಿಂದ ಸ್ಕ್ವೇರ್ ರೂಟ್ ತಗೊಂತೀರಾ. ದಿಸ್ ವಿಲ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 12, ಸಾರಿ 144. ಸೊ ಇದು ಎಷ್ಟು ಬರ್ತಿದ್ದು? ಪ್ಲಸ್ ಆರ್ ಮೈನಸ್ 12 ಅಲ್ವಾ? ಸೊ ನೀವು ಇಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೇಸ್ 1 when a minus 10 is equal to plus 12. ಸೊ ಎಷ್ಟು ಬರ್ತಿದೆ ಹುಡುಗರ? 22. ಕೇಸ್ 2 when a minus 10 is equal to minus 12. ಇಲ್ಲಿ ಎರಡು ಮಾಡಬೇಕು. ಕೋಆರ್ಡಿನೇಟ್ಸ್ ಬಂತು ಅಂತ ಎರಡು ಮಾಡಬೇಕು, ಡಿಸ್ಟೆನ್ಸ್ ಬಂತು ಅಂದ್ರೆ ಒಂದೇ ಒಂದು ತಗೊಬೇಕು ಅಷ್ಟೇ. ಸೊ ಇದನ್ನ ರಿಅರೇಂಜ್ ಎಲ್ಲ ಮಾಡ್ತು ಅಂತ ಹೇಳಿದ್ರೆ 10 ಮೈನಸ್ 2. ಸೊ ನಿಮ್ಮ ಉತ್ತರ ಬಂತು a is equal to minus 22 and minus 12. ಅದು 2 ಪಾಸಿಬಿಲಿಟೀಸ್ ಅಂತ ಬರೀಬೇಕಾಗುತ್ತೆ. ಕೋಆರ್ಡಿನೇಟ್ಸ್ ಆಯ್ತು ಅಂತ ಹೇಳಿದ್ರೆ ಸರಿ, ಪ್ಲಸ್ 22 and minus 12. ಸರಿ, ಮೈನಸ್ 2 ಏನು ಕೆರಡ ತಪ್ಪು ಬರುತ್ತೆ. ಅರ್ಥ ಆಯ್ತಾ? ಈ ಥರ ಎರಡೂ ಒಂದು ಪಾಸಿಬಲ್ ಉತ್ತರ ಅಂತ ಹೇಳಿ ಬರೀಬೇಕಾಗುತ್ತೆ ಹೊರತು ಬರೀ ಒಂದೇ ಒಂದಲ್ಲ. ಕೋಆರ್ಡಿನೇಟ್ಸ್ ಅಲ್ಲಿ ಡಿಸ್ಟೆನ್ಸ್ ಅಲ್ಲಿ ಒಂದೇ ಒಂದು ಉತ್ತರ ಬರುತ್ತೆ. ಇದನ್ನ ನಾವು ಕಟ್ಕೊಂಡಿರಿ.